ನೆಲಮಂಗಲದ ಬೇಗೂರು ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಚಪ್ಪಲಿ ಏಟು ತಿಂದ ಪ್ರಾಧ್ಯಾಪಕ. ವಿದ್ಯಾರ್ಥಿನಿಗೆ ಅಸಭ್ಯವಾಗಿ ಪ್ರಪೋಸ್ ಮಾಡಿದ್ದ ಆರೋಪ, ಚಪ್ಪಲಿ ಏಟು ನೀಡಿದ್ದ ವಿದ್ಯಾರ್ಥಿನಿ. ಕೈಯಲ್ಲಿ ಹೂವು ಚಾಕ್ಲೇಟ್ ಹಿಡಿದು ಕ್ಲಾಸ್ ರೂಮಿನಲ್ಲೇ ಪ್ರಪೋಸ್ ಮಾಡಿದ್ದ ಆರೋಪ, ಪ್ರಾಧ್ಯಾಪಕನಿಗೆ ಧರ್ಮದೇಟು ನೀಡಿದ್ದ ವಿದ್ಯಾರ್ಥಿನಿ. ನೆಲಮಂಗಲ ತಾಲೂಕಿನ ಟಿ ಬೇಗೂರು ಸಮೀಪದಲ್ಲಿರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರೊಬ್ಬರು ವಿದ್ಯಾರ್ಥಿನಿಗೆ ಅಸಭ್ಯವಾಗಿ ಪ್ರಪೋಸ್ ಮಾಡಿದ್ದಾರೆಂಬ ಆರೋಪದ ಹಿನ್ನೆಲೆಯಲ್ಲಿ ಭಾರೀ ಗಲಾಟೆಯನ್ನ ನಡೆದಿದೆ. ಇನ್ನು ಕ್ಲಾಸ್ ರೂಮಿನಲ್ಲೇ ಹೂವು ಹಾಗೂ ಚಾಕೊಲೇಟ್ ನೀಡಿ ಪ್ರಪೋಸ್ ಮಾಡಿದ್ರಂತೆ ಕೂಡ ಎನ್ನಲಾಗಿದೆ. ಈ ವರ್ತನೆಗೆ ವಿರೋಧ ವ್ಯಕ್ತಪಡಿಸಿದ್ದ ವಿದ್ಯಾರ್ಥಿನಿ ಗದ್ದಲ ಎಬ್ಬಿಸಿದ್ದಾಳೆ. ಘಟನೆಯ ಸುದ್ದಿ ಹರಡುತ್ತಿದ್ದಂತೆ ಸಹಪಾಠಿಗಳು ಹಾಗೂ ಇತರ ವಿದ್ಯಾರ್ಥಿಗಳು ಲೆಕ್ಚರರ್ ವಿರುದ್ಧ ಆಕ್ರೋಶಗೊಂಡು ಧರ್ಮದೇಟು ನೀಡಿದ್ದಾರೆ. ಚಪ್ಪಲಿ ಹಾಗೂ ಕಾಲಿನಿಂದ ಥಳಿಸಿ ಕ್ಯಾಂಪಸ್ನಲ್ಲೇ ಅಟ್ಟಾಡಿಸಿ ಹಲ್ಲೆ ನಡೆಸಿದ್ರೆಂದು ತಿಳಿದು ಬಂದಿದೆ. ಪರಿಸ್ಥಿತಿ ತೀವ್ರವಾಗುತ್ತಿದ್ದಂತೆ ಆರೋಪಿ ಲೆಕ್ಚರರ್ ಸ್ಥಳದಿಂದ ಪಾರಾಗಿದ್ದಾರೆ. ಮೆಡಿಕಲ್ ಕಾಲೇಜುಗಳಲ್ಲೇ ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲವೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಕೇಳಿಬರ್ತಿದೆ. ಇನ್ನು ಈ ಪ್ರಕರಣ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದು, ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ನೆಲಮಂಗಲ.